ಮಿನಿ ವ್ಲಾಗ್ಗೆ ಸ್ವಾಗತ. ಸೊ ಎದ್ಮೇಲೆ ನಾನು ಗ್ರೀನ್ ಟೀ ತೊಗೊಂಡ್ಮೇಲೆ ಸ್ವಲ್ಪ ಬಾದಾಮ್ ತೊಗೊಂಡೆ. 6 ಗಂಟೆಗೆ ಇನ್ನು 5 ನಿಮಿಷ ಇದೆ. ನಮ್ಮ ಪಿಂಕಿ ಎಬ್ರಿಸಕ್ಕೆ ಅಂದಿದ್ಲು. ಪಾಪ ಎಬ್ರಿಸಕ್ಕೆ ಬೇಜಾರಾಯ್ತು ನನಗೆ. ನಿದ್ದೆ ಮಾಡೋರ್ನ ಎಬ್ರಿಸೋದಂದ್ರೆ ನಂಗೆ ಆಗೋದೇ ಇಲ್ಲ. ಎಕ್ಸಸೈಸ್ ಮುಗಿಸ್ಕೊಂಡು ನಾನೀಗ ಕಾರ್ಡಿಯೋ ಮಾಡ್ತಿದ್ದೀನಿ. ಸೊ ಸುತ್ತಲೂ ಅಂಕಲ್ಗಳೇ ಇದ್ದರು. ಹಾಗೆ ಸ್ವಲ್ಪ ಫೇಸ್ ಎಕ್ಸಸೈಸ್ ಕೂಡ ಮಾಡಿಕೊಂಡೆ. ಸೊ ಇವತ್ತು ಸ್ವಲ್ಪ ಎಕ್ಸಸೈಸ್ ಹೆವಿ ಆಯಿತು. ಆ್ಯಕ್ಚುಲಿ ನಾನು ಹೊಟ್ಟೆ ಹಿಡ್ಕೊಂಬಿಟ್ಟಿತ್ತು, ಆ ರೇಂಜಿಗೆ ನೋವಾಯಿತು. ಆ್ಯಂಡ್ ಮನೆಗೆ ಹೋದ್ಮೇಲೆ ಸ್ವಲ್ಪ ಈ ಕಾಳುಗಳನ್ನ ತಿಂದೆ. ಆ್ಯಂಡ್ ಇದು ಬ್ರೇಕ್ಫಾಸ್ಟ್ ತೊಗೊಂಡಿದ್ದು. ಸೊ ಇವತ್ತೊಂದು ಪ್ರಮೋಷನ್ ಇದೆ, ಅದಕ್ಕೆ ಎದ್ದು ರೆಡಿ ಆಗಿದ್ದೀನಿ. ಯೂಶ್ವಲಿ ನಾನು ಬ್ರೇಕ್ಫಾಸ್ಟ್ ಮಾಡೋದೇ ಒಂದು 10 o'clock 11 o'clock ಆಗಿಬಿಡುತ್ತೆ. ಸೊ ಇವತ್ತು ಸ್ವಲ್ಪ ಪ್ರಮೋಷನ್ ಇದರಿಂದ ಬೇಗನೆ ಎದ್ದು ಮೊಟ್ಟೆ ಎಲ್ಲ ಬೇಯಿಸ್ಕೊಂಡು ತಿಂತಾಯಿದ್ದೀನಿ. ನಮ್ಮ ಸನ್ನಿ ನನಗೂ ಮೊಟ್ಟೆ ಕೊಡು ಅಂತ ಬಂದಿದ್ದಾಳೆ. ಅವಳಿಗೂ ಕೊಟ್ಟೆ ಆ್ಯಕ್ಚುಲಿ. ಆ್ಯಂಡ್ ನಮ್ಮ ಪಿಂಕಿ ನೋಡಿ ಹೀಲ್ಸ್ ಹಾಕೊಂಬಿಟ್ಟು ಫುಲ್ ನನಗಿಂತ ಉದ್ದ ಕಾಣಿಸ್ತಾ ಇದ್ದಾಳೆ. ಆ್ಯಂಡ್ ನಮ್ಮಪ್ಪನೇ ಇವತ್ತು ನಮ್ಮನ್ನ ಕರ್ಕೊಂಡೋಗೋ ಆಟೋದಲ್ಲಿ ಬಂದರು. ಆ್ಯಂಡ್ ನಮ್ಮಪ್ಪ ಮತ್ತು ಪಿಂಕಿ ಆಚೆಗಡೆನೇ ಟಿಫನ್ ಮಾಡಿಕೊಂಡು ನಾನು ಮನೆಯಲ್ಲೇ ಮಾಡಿದ್ನಲ್ಲ. ಪ್ರಮೋಷನ್ ಮುಗಿಸ್ಕೊಂಡು ನಾವು ಅಮ್ಮ ಮನೆಗೆ ಹೋಗಿ ಅಮ್ಮನ ಮಾತಾಡಿಸ್ಕೊಂಡು ಇವಳು ಶಾಪಿಂಗ್ ಮಾಡಬೇಕು ಅಂತ ಶಾಪಿಂಗ್ ಕರ್ಕೊಂಡೋಗಿ ಇವತ್ತು ಲಂಚಿಗೆ ಚಿಕನ್ ರೋಲ್ ಮತ್ತು ಕುಕ್ಕುಂಬರ್ನ ತೊಗೊಂಡೆ. ರಘುನ 3 ಜನಕ್ಕೂ KD ಫಿಲಮ್ ಬುಕ್ ಮಾಡಿದ್ದ. ಸೊ ನಾವು 3 ಜನನೂ KD ಫಿಲಮ್ಗೆ ಹೋಗಿದ್ವಿ. ಪಿಂಕಿ ಅಕ್ಕ ಪಾಪ್ಕಾರ್ನ್ ಮಾರೋಳ್ ಥರ ಇದೀನಿ, ಹೋಗೋಣ ಬೇಗ ಬಾಕ ಅಂತ ಕರ್ಕೊಂಡೋದ್ಲು. ಮೂವಿ ಅಂತೂ ಸಕ್ಕತ್ತಾಗಿದೆ. ಧ್ರುವಣ ಸೂಪರಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇಂಟರ್ವಲ್ ಅಲ್ಲಿ ನಾನು ರಚ್ಚು ಹೋಗಿ ಪಾಪ್ಕಾರ್ನ್ ಕೂಡ ತಗೊಂಡ್ ಬಂದ್ವಿ. ಆಮೇಲೆ ನೈಟ್ಗೆ ತಂದೂರಿ ಚಿಕನ್, ಒಂದು ಚೂರೇ ರೈಸ್, ಕುಕುಂಬರ್ ತಗೊಂಡೆ. ಇಲ್ಲಿ ಪಿಂಕಿ ಅವ್ರ ಅಮ್ಮನ್ ರೇಗಿಸ್ತಾ ಇದ್ದಾಳೆ. ಇದು ರಾಧನೆ ಮಾಡಿರೋ ಪೇಂಟಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ಲು. ನಾನ್ ಲೈಫಲ್ಲಿ ಕಲ್ತ್ಕೊಂಡಿರೋದು ಒಂದು, ಯಾವತ್ತೇ ಆಗ್ಲಿ ಯಾರನ್ನೂ ದ್ವೇಷಿಸೋದ್ರಿಂದ ನಮ್ಗೆ ಏನೂ ಸಿಗೋದಿಲ್ಲ. ಇರೋ ಅಷ್ಟು ದಿನ ಎಲ್ರಿಗೂ ಪ್ರೀತಿ ಕೊಡೋಣ. ಒಂದಲ್ಲ ಒಂದಿನ ನಾವು ಕೂಡ ಮಣ್ಣಾಗೋದೆ ಅಲ್ವಾ, ಏನಂತೀರಾ? ಮತ್ತೆ ನಾಳೆ ಸಿಗ್ತೀನಿ. ಅಲ್ಲಿ ಗಂಟೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್.